ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸಂಬಂಧಗಳನ್ನು ಉಳಿಸಿಕೊಳ್ಳಲು ತ್ಯಾಗದ ಅವಶ್ಯಕತೆ ಇಲ್ಲ, ಬದಲಿಗೆ ತಿಳುವಳಿಕೆ ಅವಶ್ಯಕತೆ ಇದೆ. ಗೊತ್ತಾಯ್ತಾ? ತ್ಯಾಗ ಮಾಡಬೇಕಾಗಿಲ್ಲ, ತಿಳುವಳಿಕೆ ಬೇಕು. ಗೊತ್ತಾಯ್ತಾ? ಸಂಬಂಧಗಳನ್ನ ನಾವು ಉಳಿಸ್ಕೋಬೇಕಾದ್ರೆ ತಿಳುವಳಿಕೆ ಇದ್ದರೆ ಸಂಬಂಧಗಳನ್ನ ನಾವು ಉಳಿಸ್ಕೊಂಡು ಹೋಗ್ಬೋದು. ತ್ಯಾಗ ಮಾಡಿಬಿಟ್ರೆ ಸಂಬಂಧ ಉಳಿಯುತ್ತೆ ಅಂತ ಹೇಳ್ಬೇಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕಾಲಪುರುಷನ ಅಂಗಾಂಗಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು ಯಾವುದೇ ಆದ್ರೂ ಕಾಲಪುರುಷನ ಬಗ್ಗೆ ನಾವು ತಿಳ್ಕೋಬೇಕು. ಪುರಾಶಾಸ್ತ್ರದಲ್ಲಿ ಕಾಲನೆಂಬ ಪುರುಷನನ್ನು ನಿರ್ಣಯಿಸಿ 12 ರಾಶಿಗಳಲ್ಲಿ ಅವನ ಅಂಗಾಂಗಗಳನ್ನು ವಿಭಾಗಿಸಿದ್ದಾರೆ. ಈ ರಾಶಿಗಳಲ್ಲಿ, ರಾಶಿಚಕ್ರಗಳಲ್ಲಿ 12 ರಾಶಿಗಳಲ್ಲಿ ಅವನ ಒಂದು ಅಂಗಗಳನ್ನು ವಿಭಾಗ ಮಾಡಿದ್ದಾರೆ. ಹೇಗೆ? ಮೇಷರಾಶಿ ಕಾಲಪುರುಷನ ಶಿರಸ್ಸಾಗಿದೆ. ಮೇಷರಾಶಿಯಲ್ಲಿ ಕಾಲಪುರುಷನು ಮೇಷರಾಶಿಗೆ ಶಿರಸ್ಸಾಗಿದೆ. ವೃಷಭವು ಮುಖ, ವೃಷಭ ರಾಶಿ ಮುಖ. ಮಿಥುನವು ವೃಕ್ಷಸ್ಥಳ. ಕರ್ಕಾಟವು ಹೃದಯ. ಸಿಂಹವು ಉದರ. ಕನ್ಯೆಯು ಟೊಂಕ. ತಲೆಯು ಬಸ್ತಿ. ವೃಶ್ಚಿಕವು ಜನನೇಂದ್ರಿಯವು. ಧನವು ತೊಡೆಗಳು. ಮಕರ ಮೊಣಕಾಲು. ಕುಂಭವು ಕಿಗ್ಗಾಲುಗಳು. ಮೀನಕಂಠ. ಮೀನವು ಕಾಲಪುರುಷನ ಪಾದಗಳಾಗಿವೆ. ಜನ್ಮಕಾಲದಿಂದ ಪಾಪಗ್ರಹಗಳಿಂದ ಪೀಡಿತವಾದ ರಾಶಿಯ ಕಾಲಪುರುಷನ ಸೂಚಿಸುವ ಅಂಗದಲ್ಲಿ ಜಾತಕನಿಗೆ ನ್ಯೂನತೆಯು ಕಂಡುಬರುತ್ತದೆ. ಏನೇ ನ್ಯೂನತೆ ಕಂಡುಬರಬೇಕಾದರೂ ಆ ಜಾತಕನಿಗೆ ಆಯಾಯ ಅಂಗಗಳ ಒಂದು ಇದನ್ನು ತೋರಿಸತ್ತಲ್ಲಿ. ಗೊತ್ತಾಯ್ತಾ? ಜನ್ಮಲಗ್ನೆಯಿಂದ ಯಾವ ಭಾಗದಲ್ಲಿ ಪಾಪಗ್ರಹಗಳು ಯೋಗವಿದೆಯೋ ಅದೇ ಭಾವಕ್ಕೆ ಸಂಬಂಧಿಸಿದ ಅಂಗಗಳಲ್ಲಿ ನ್ಯೂನತೆ ಉಂಟಾಗುತ್ತದೆ. ನೋಡಿ, ಹಿಂದೆನೇ ಇವನ್ನೆಲ್ಲ ಬರೆದು ಬಿಟ್ಟಿದ್ದಾರೆ. ಹಿಂದೆ, ಈಗಲೇ ಅಲ್ಲ, ಈಗಿಂದಲ್ಲ, ಇವೆಲ್ಲ ಹಿಂದೆನೇ ಹೇಗಾಗತ್ತೆ, ಏನೇನಾಗತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಸೌಮ್ಯ ಗ್ರಹಗಳಿಂದ ಕೂಡಿದ ರಾಶಿಯಲ್ಲಿ ಅಂಗಪುಷ್ಟಿಯನ್ನು ಸೂಚಿಸುತ್ತದೆ. ಗೊತ್ತಾಯ್ತಾ? ನಾವು ಸೌಮ್ಯ ಗ್ರಹ ಯಾವುದು, ಇದ್ರ ಗ್ರಹ ಯಾವುದು ಅಂತ ನಾವು ತಿಳ್ಕೊಂಡು ಯಾವ್ಯಾವುದು ಏನೇನಾಗತ್ತೆ, ಅದರ ಕಾಲಪುರುಷನ ಅಂಗಗಳ್ಯಾವುದು ಅನ್ನೋದನ್ನು ಯಾವುದೇ ಆದ್ರೂ ನಾವು ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮ, ನಾವು ಅದಕ್ಕೇ ತಿಳ್ಕೋಬೇಕು. ತಿಳ್ಕೊಂಡಾಗ ನಾವು ಎಲ್ಲ ಅರ್ಥ ಆಗತ್ತೆ ನಮಗೆ. ಇಲ್ಲಾಂದರೆ ನಮಗೇನೂ ಅರ್ಥ ಆಗಲ್ಲ. ಹಿಂದೆ ನೋಡಿ, ಏನೇ ಆದರೂ ಒಂದು ಗ್ರಹಣ ಆಗಲಿ, ಒಂದು ಇದಾಗಲಿ ಹಿಂದೆನೇ ಬರೆದುಬಿಟ್ಟಿದೆ. ಯಾವಾಗ 100 ವರ್ಷದ್ದು ಈಗಲೇ ಇದೆ, ರೆಡಿ ಇದೆ. ಯಾವಾಗ ಆಗತ್ತೆ, ಏನಾಗತ್ತೆ ಅನ್ನೋದನ್ನು ಮನುಷ್ಯನಿಗೂ ಅಷ್ಟೇ. ಏನೇನು ನಕ್ಷತ್ರದಲ್ಲಿ ಹುಟ್ಟಿದ್ರೆ, ಯಾವ್ಯಾವ ರಾಶಿನಲ್ಲಿ ಹುಟ್ಟಿದ್ರೆ ಏನೇನಾಗತ್ತೆ ಅನ್ನೋದನ್ನು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಧರ್ಮದ ಪ್ರಕಾರ, ಒಂದು ಹಿಂದೂ ಧರ್ಮದ ಪ್ರಕಾರ, ಸನಾತನ ಧರ್ಮದ ಪ್ರಕಾರ ನಾವು ತಿಳ್ಕೊಂಡು ಹೋಗಬೇಕು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 27/5/2026 ಬುಧವಾರ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ. ತಿಥಿ ಏಕಾದಶಿ, ಬೆಳಗ್ಗೆ 7:43. ನಕ್ಷತ್ರ ಹಸ್ತ, ಬೆಳಿಗ್ಗೆ 7:26. ಮಳೆ ರೋಹಿಣಿ, 1ನೇ ಪಾದ. ರಾಹುಕಾಲ 12:20ರಿಂದ 1:56. ಗುಳಿಕ ಕಾಲ 10:44ರಿಂದ 12:10. ಯಮಗಂಡ ಕಾಲ 7:32ರಿಂದ 9:08. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.